10ನೇ ತರಗತಿಯ ಜೀವವಿಜ್ಞಾನ ವಿಭಾಗದಲ್ಲಿನ ಕೆಲವು ಅನ್ವಯಿಕ ಪ್ರಶ್ನೆಗಳನ್ನು ಚರ್ಚಿಸೋಣ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಪ್ರಶ್ನೆ ಹೀಗಿದೆ: ಅನೈಚ್ಛಿಕ ಕ್ರಿಯೆ ಮತ್ತು ಪರಾವರ್ತಿತ ಕ್ರಿಯೆಗಳಿಗಿರುವ ವ್ಯತ್ಯಾಸಗಳೇನು ಅನ್ನುವಂಥ ಪ್ರಶ್ನೆ ಇದೆ. ನಮಗೆ ಒಂದು ವಿಷಯ ಗೊತ್ತಿದೆ, ಅನೈಚ್ಛಿಕ ಕ್ರಿಯೆಗಳನ್ನು ನಾವು ನಿಯಂತ್ರಿಸಬೇಕೆಂದು ಬಯಸಿದರೂ ಕೂಡ ಅವುಗಳನ್ನು ನಿಯಂತ್ರಿಸುವುದು ಸಾಧ್ಯವಿಲ್ಲ. ಇದಕ್ಕೆ ಯಾವುದೇ ಪ್ರಚೋದನೆಯ ಅಗತ್ಯವಿಲ್ಲ ಎಂದು ನಾವು ಹೇಳ್ತೇವೆ. ಅಂದರೆ ಈ ಅನೈಚ್ಛಿಕ ಕ್ರಿಯೆಗಳು ತಮ್ಮಷ್ಟಕ್ಕೆ ತಾವೇ ನಡೆಯುತ್ತಿರುತ್ತವೆ ಎಂದು ನಾವು ಹೇಳುತ್ತೇವೆ. ಆದರೆ ಪರಾವರ್ತಿತ ಕ್ರಿಯೆಗಳು ಯಾವಾಗಲೂ ಕೂಡ ಪ್ರಚೋದನೆಯಿಂದ ಜರುಗುತ್ತವೆ. ಏನಾದರೊಂದು ಪ್ರಚೋದನೆ ಇದ್ದಾಗ ಮಾತ್ರ ಅಲ್ಲಿ ಪರಾವರ್ತಿತ ಕ್ರಿಯೆ ಏರ್ಪಡತ್ತೆ ಅಂತೇಳಿ ನಾವು ಹೇಳ್ತೇವೆ. ಉದಾಹರಣೆಗೆ ಹೇಳೋದಾದರೆ, ಯಾವುದಾದ್ರೂ ಒಂದು ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ತಕ್ಷಣ ನಮ್ಮ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ತೇವೆ. ಪರಾವರ್ತಿತ ಕ್ರಿಯೆಗಳನ್ನು ನಮ್ಮ ಮಿದುಳು ಬಳ್ಳಿಯು ನಿಯಂತ್ರಿಸುತ್ತದೆ ಎಂದು ನಾವು ಹೇಳುತ್ತೇವೆ. ಇವು ಕೆಲವು ಅನೈಚ್ಛಿಕ ಕ್ರಿಯೆ ಮತ್ತು ಪರಾವರ್ತಿತ ಕ್ರಿಯೆಗಳಿಗಿರುವ ವ್ಯತ್ಯಾಸಗಳು. ಮುಂದಿನ ಪ್ರಶ್ನೆ ಹೀಗಿದೆ: ಬಹುಕೋಶೀಯ ಜೀವಿಗಳಲ್ಲಿ ಕೋಶಗಳ ನಡುವೆ ಸಂಪರ್ಕ ಸಾಧಿಸಲು ಎಲೆಕ್ಟ್ರಿಕ್ ಇಂಪಲ್ಸ್ಗಿಂತ ಅಂದರೆ ಎಲೆಕ್ಟ್ರಿಕ್ ಆವೇಗಗಳಿಗಿಂತ ರಾಸಾಯನಿಕ ವಿಧಾನ ಬಳಸುವುದು ಉತ್ತಮವೇ ಅನ್ನುವ ಪ್ರಶ್ನೆ ಇದೆ. ಇಲ್ಲಿ ಗಮನಿಸಬೇಕು, ರಾಸಾಯನಿಕ ವಿಧಾನ ಅಂತಂದರೆ ಬೇರೇನೂ ಅಲ್ಲ, ಅದು ಹಾರ್ಮೋನ್ಗಳ ಮೂಲಕ ನಡೆಯುವ ಒಂದು ಪ್ರಕ್ರಿಯೆ ಅಂತ ನಾವು ಹೇಳ್ತೇವೆ. ಅಂದರೆ ರಾಸಾಯನಿಕ ವಿಧಾನದಲ್ಲಿ ಹಾರ್ಮೋನ್ಗಳ ಮೂಲಕ ಕ್ರಿಯೆ ಜರುಗುವುದರಿಂದ ಇದಕ್ಕೆ ಯಾವುದೇ ರೀತಿಯ ವಿಶೇಷವಾದ ಅಂಗಾಂಶಗಳಾದಂತಹ ನರ ಅಂಗಾಂಶದ ಅಗತ್ಯವಿಲ್ಲ ಎಂದು ನಾವು ಹೇಳ್ತೇವೆ. ಅಂದರೆ ಈ ರಾಸಾಯನಿಕ ವಿಧಾನ ಏನಿದೆಯಲ್ಲ, ಇದು ದೇಹದ ಯಾವುದೇ ಭಾಗದಲ್ಲಾದರೂ ಉಂಟಾಗಬಹುದು. ಆದರೆ ಎಲೆಕ್ಟ್ರಿಕ್ ಇಂಪಲ್ಸ್ಗಳ ಮೂಲಕ ಸಂದೇಶ ಹೋಗಬೇಕು ಅಂತಂದರೆ ನರಗಳ ಸಂಪರ್ಕ ಹೊಂದಿರುವ ಭಾಗಗಳಿಗೆ ಮಾತ್ರ ಅದು ಸಾಗಿಸಲ್ಪಡುತ್ತದೆ. ಅಂದರೆ ಎಲ್ಲಿ ನರಗಳ ಸಂಪರ್ಕ ಇದೆಯೋ ಅಲ್ಲಿ ಮಾತ್ರ ಎಲೆಕ್ಟ್ರಿಕ್ ಇಂಪಲ್ಸ್ಗಳ ಮೂಲಕ ಸಂದೇಶ ರವಾನೆ ಆಗತ್ತೆ. ಸೊ ಹೀಗಾಗಿ ಬಹುಕೋಶೀಯ ಜೀವಿಗಳಲ್ಲಿ ಕೋಶಗಳ ನಡುವೆ ಸಂಪರ್ಕ ಸಾಧಿಸಲು ಎಲೆಕ್ಟ್ರಿಕ್ ಇಂಪಲ್ಸ್ಗಿಂತ ರಾಸಾಯನಿಕ ವಿಧಾನ ಬಳಸುವುದೇ ಉತ್ತಮ ಎಂದು ನಾವು ಹೇಳಬಹುದು. ಇನ್ನು ಮುಂದಿನ ಒಂದು ಪ್ರಶ್ನೆ ಹೀಗಿದೆ: ಅಳಿಲು ಒಂದು ಭಯಾನಕ ಪರಿಸ್ಥಿತಿಗೆ ಸಿಲುಕಿಕೊಂಡಿದೆ. ಅದು ತನ್ನ ದೇಹವನ್ನು ಹೋರಾಟಕ್ಕೆ ಅಥವಾ ಓಡಿ ಹೋಗುವುದಕ್ಕೆ ಹೊಂದಿಸಿಕೊಳ್ಳಬೇಕು. ಹಾಗಾದರೆ ಅದರ ದೇಹದಲ್ಲುಂಟಾಗುವ ಕೆಲವು ಬದಲಾವಣೆಗಳನ್ನು ತಿಳಿಸಿ. ಇಲ್ಲಿ ಅಳಿಲು ಇದೆ, ಅದು ಒಂದು ಭಯಾನಕ ಪರಿಸ್ಥಿತಿಗೆ ಸಿಲುಕಿಕೊಂಡಾಗ ಅಲ್ಲೇನಾಗತ್ತೆ ಅಂದರೆ, ಮೊಟ್ಟ ಮೊದಲಿಗೆ ಅದರ ಕಣ್ಣುಗಳ ಮೂಲಕ ಮಾಹಿತಿ ಸಂಗ್ರಹವಾಗತ್ತೆ. ಮಾಹಿತಿ ಸಂಗ್ರಹಿಸಿ ಅದು ಎಲ್ಲಿ ಹೋಗುತ್ತೆ ಅಂದರೆ ಮಿದುಳಿಗೆ ತಲುಪತ್ತೆ. ನಂತರ ಮಿದುಳಿನಲ್ಲಿ ಹೈಪೋಥಲಾಮಸ್ಗೆ ಹೋಗುತ್ತೆ. ಹೈಪೋಥಲಾಮಸ್ನಿಂದ ಪಿಟ್ಯೂಟರಿ ಗ್ರಂಥಿಯಿಂದ ಅಡ್ರಿನಾಲಿನ್ ಗ್ರಂಥಿಗೆ ಹೋದಾಗ ಅಲ್ಲೇನಾಗುತ್ತೆ ಅಂದರೆ ಅಡ್ರಿನಾಲಿನ್ ಗ್ರಂಥಿಯಿಂದ ಅಡ್ರಿನಾಲಿನ್ ಹಾರ್ಮೋನ್ ಬಿಡುಗಡೆ ಆಗತ್ತೆ. ಆಗ ಅಳಿಲು ಅದರ ಉಸಿರಾಟ ಹಾಗೂ ಹೃದಯ ಬಡಿತ ಹೆಚ್ಚುತ್ತದೆ. ಹೀಗೆ ಅದು ತನ್ನ ದೇಹವನ್ನು ಹೋರಾಟಕ್ಕೆ ಹೊಂದಿಸಿಕೊಳ್ಳುತ್ತದೆ ಎಂದು ನಾವು ಹೇಳುತ್ತೇವೆ. ಮುಂದಿನ ಒಂದು ಪ್ರಶ್ನೆ:
ಹೊಟ್ಟೆ ತುಂಬಿದ ಭಾವನೆಯ ಸಂವೇದನೆಯನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು? ಅಂದರೆ ನಾವು ಆಹಾರವನ್ನು ಸ್ವೀಕರಿಸಿದಾಗ ಹೊಟ್ಟೆ ತುಂಬಿದೆ ಎಂಬ ಭಾವನೆಯ ಸಂವೇದನೆಯನ್ನು ಮೆದುಳಿನ ಯಾವ ಒಂದು ಭಾಗ ನಿಯಂತ್ರಿಸುತ್ತೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ನಾವು ಹೈಪೋಥಲಾಮಸ್ ಎಂದು ಹೇಳುತ್ತೇವೆ. ಹೈಪೋಥಲಾಮಸ್. ಈ ಹೈಪೋಥಲಾಮಸ್ ಏನಿದೆಯಲ್ಲ, ಇದು ಈ ಮಿದುಳಿನ ಭಾಗ, ಇದು ರಕ್ತದ ಸಕ್ಕರೆ ಮತ್ತು ಸಣ್ಣ ಕರುಳನ್ನು ನಿಯಂತ್ರಿಸುತ್ತದೆ ಎಂದು ನಾವು ಹೇಳ್ತೀವಿ. ಅಂದರೆ ಆ ಮೂಲಕ ಹೊಟ್ಟೆ ತುಂಬಿದ ಭಾವನೆಯ ಸಂವೇದನೆಯನ್ನು ಕೂಡ ಇದು ನಿಯಂತ್ರಿಸುತ್ತೆ ಎಂದು ನಾವು ನಿರ್ಣಯಿಸ್ತೇವೆ. ಇನ್ನು ಐಚ್ಛಿಕ ಹಾಗೂ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಹೆಸರಿಸಿ. ಈಗಾಗಲೇ ನಮಗೆ ಗೊತ್ತಿದೆ, ಐಚ್ಛಿಕ ಕ್ರಿಯೆಗಳು ಏನಿದಾವಲ್ಲ, ಈ ಐಚ್ಛಿಕ ಕ್ರಿಯೆಗಳನ್ನು ಮುಮ್ಮೆದುಳು ನಿಯಂತ್ರಿಸುತ್ತೆ. ಐಚ್ಛಿಕ ಕ್ರಿಯೆಗಳನ್ನು ಮುಮ್ಮೆದುಳು ನಿಯಂತ್ರಿಸುತ್ತೆ. ನಂತರ ಅನೈಚ್ಛಿಕ ಕ್ರಿಯೆಗಳೇನಿದಾವಲ್ಲ, ಈ ಅನೈಚ್ಛಿಕ ಕ್ರಿಯೆಗಳನ್ನು ಮೆಡುಲ್ಲಾ ನಿಯಂತ್ರಿಸುತ್ತೆ ಅಂತೇಳಿ ನಾವು ಹೇಳ್ತೇವೆ. ಮೆಡುಲ್ಲಾ. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ, ಗಿಡಗಳು ಬೆಳಕಿನೆಡೆಗೆ ಬಾಗಲು ಕಾರಣವಾಗುವ ಸಸ್ಯ ಹಾರ್ಮೋನ್ ಯಾವುದು? ಇದು ಸಸ್ಯಗಳಲ್ಲಿ ದ್ಯುತಿ ಅನುವರ್ತನೆಯನ್ನು ಹೇಗೆ ಪ್ರಚೋದಿಸುತ್ತದೆ ಎಂಬ ಪ್ರಶ್ನೆ ಇದೆ. ಸೊ ಈಗಾಗಲೇ ನಾವು ದ್ಯುತಿ ಅನುವರ್ತನೆಯನ್ನು ಈ ಒಂದು ಚಿತ್ರದ ಮೂಲಕ ನಾವಿಲ್ಲಿ ಗಮನಿಸ್ಬೋದು. ಸೊ ಗಿಡಗಳು ಬೆಳಕಿನೆಡೆಗೆ ಬಾಗಲು ಕಾರಣವಾಗುವ ಸಸ್ಯ ಹಾರ್ಮೋನ್ ಎಂದರೆ ಅದು ನಮಗೆ ಗೊತ್ತಿದೆ, ಅದುವೇ ಆಕ್ಸಿನ್. ಆಕ್ಸಿನ್ ಅನ್ನುವಂಥ ಹಾರ್ಮೋನ್ ಸಹಾಯ ಮಾಡುತ್ತೆ ಅಂತ ಹೇಳ್ತೀವಿ. ಇದು ಸಸ್ಯಗಳಲ್ಲಿ ದ್ಯುತಿ ಅನುವರ್ತನೆಯನ್ನು ಹೇಗೆ ಪ್ರಚೋದಿಸುತ್ತದೆ ಅಂತಂದರೆ, ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಏನಾಗುತ್ತೆ ಅಂದರೆ, ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಯಾವಾಗ ಬೆಳಕು, ಇಲ್ಲಿ ಚಿತ್ರದಲ್ಲಿ ನಾವು ನೋಡ್ಬೋದು, ಯಾವಾಗ ಈ ಸೂರ್ಯನಿಂದ ಬೆಳಕು ಏನಿದೆಯಲ್ಲ, ಈ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭವಾಗುತ್ತದೆಯೋ ಆಗ ಆಕ್ಸಿನ್ ಏನಿದೆಯಲ್ಲ, ಕಾಂಡದ ನೆರಳಿನ ಭಾಗದ ಕಡೆಗೆ, ಅಂದರೆ ಬೆಳಕಿನಿಂದ ದೂರ ಇರುವಂಥ ಈ ಕಾಂಡದ ನೆರಳಿನ ಭಾಗದ ಕಡೆಗೆ ಆಕ್ಸಿನ್ ವಿಸರಣೆಗೊಳ್ಳುತ್ತದೆ ಎಂದು ನಾವು ಹೇಳುತ್ತೇವೆ. ಆಕ್ಸಿನ್ನ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಈ ಭಾಗ ಏನಿದೆಯಲ್ಲ, ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ. ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ ಎಂದು ನಾವು ನಿರ್ಣಯಿಸ್ತೇವೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ, ನರಾವೇಗಗಳು ದೇಹದಲ್ಲಿ ಹೇಗೆ ಸಂಚರಿಸುತ್ತವೆ ಅನ್ನುವಂಥ ಪ್ರಶ್ನೆ ಇದೆ. ಈಗಾಗಲೇ ನಮಗೆ ಗೊತ್ತಿದೆ ಏನು ಅಂತಂದರೆ, ಈ ಡೆಂಡ್ರೈಡ್ಗಳು ಏನಿದಾವಲ್ಲ, ಈ ಡೆಂಡ್ರೈಡ್ ತುದಿಯಲ್ಲಿ ಸಂಗ್ರಹಿತವಾದ ಮಾಹಿತಿಯು ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುತ್ತೆ. ಡೆಂಡ್ರೈಡ್ದಿಂದ ಸಂಗ್ರಹಿತವಾದ ಮಾಹಿತಿ ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುತ್ತೆ. ಇದು ಒಂದು ವಿದ್ಯುತ್ ಆವೇಗವನ್ನು ಸೃಷ್ಟಿಸುತ್ತದೆ. ಈ ಆವೇಗವು ಡೆಂಡ್ರೈಡ್ನಿಂದ, ಇಲ್ಲಿ ಗಮನಿಸಬೇಕು, ಈ ಆವೇಗವು ಡೆಂಡ್ರೈಡ್ಗಳಿಂದ ಏನಾಗುತ್ತೆ ಅಂದರೆ ಡೆಂಡ್ರೈಡ್ಗಳಿಂದ ಕೋಶಕಾಯಕ್ಕೆ ಹೋಗುತ್ತೆ. ಕೋಶಕಾಯದ ನಂತರ ಇಲ್ಲಿ ಗಮನಿಸಬೇಕು, ಆಕ್ಸಾನ್ ಉದ್ದಕ್ಕೂ ಅದರ ತುದಿಯವರೆಗೂ ಅದೇನಾಗತ್ತೆ ಅಂದರೆ ಚಲಿಸತ್ತೆ. ವಿದ್ಯುತ್ ಆವೇಗ ಆಕ್ಸಾನ್ನ ತುದಿಯವರೆಗೂ ಚಲಿಸತ್ತೆ. ಆಕ್ಸಾನ್ ತುದಿಯಲ್ಲಿ ವಿದ್ಯುತ್ ಆವೇಗವು, ಇಲ್ಲಿ ಗಮನಿಸಬೇಕು, ಈ ಆಕ್ಸಾನ್ ಏನಿದೆಯಲ್ಲ, ಆಕ್ಸಾನ್ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು
ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳು ಸಂಸರ್ಗ, ಎರಡು ನ್ಯೂರಾನ್ಗಳ ನಡುವಿರುವಂಥ ಈ ಗ್ಯಾಪ್ ಏನಿದೆಯಲ್ಲ, ಈ ಗ್ಯಾಪನ್ನು ನಾವು ಸಂಸರ್ಗ ಅಂತ ಕರಿತೀವಿ. ಇದೇನಾಗತ್ತೆ ಅಂದರೆ ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟಿ ಮುಂದಿನ ನರಕೋಶದ ಮತ್ತು ಡೆಂಡ್ರೈಡ್ಗಳಲ್ಲಿ ವಿದ್ಯುತ್ ಆವೇಗವನ್ನು ಪ್ರಾರಂಭಿಸುತ್ತವೆ. ಅಂದರೆ ಮತ್ತೆ ಡೆಂಡ್ರೈಡಿಂದ ಕೋಶಕಾಯ, ಕೋಶಕಾಯದಿಂದ ಎಕ್ಸಾನ್ ತುದಿ, ಈ ರೀತಿಯಾಗಿ ಏನಾಗತ್ತೆ ಅಂದರೆ ವಿದ್ಯುತ್ ಆವೇಗ ಚಲಿಸತ್ತೆ ಅಂತೇಳಿ ನಾವು, ಅಂದರೆ ಮಾಹಿತಿಯು ಚಲಿಸಲ್ಪಡತ್ತೆ ಅಂತ ಹೇಳ್ತೀವಿ. ಅಂತಿಮವಾಗಿ ನರಕೋಶದಿಂದ ಸ್ನಾಯುಕೋಶ ಅಥವಾ ಗ್ರಂಥಿಯನ್ನು ತಲುಪುತ್ತದೆ ಎಂದು ನಾವು ಹೇಳುತ್ತೇವೆ. ನರಕೋಶಕ್ಕೆ ಹೋಗಿ ನರಕೋಶದಿಂದ ಅಂತಿಮವಾಗಿ ಏನಾಗತ್ತೆ ಅಂದರೆ ಅದು ಸ್ನಾಯುಕೋಶಕ್ಕೆ ಅಥವಾ ಗ್ರಂಥಿಗೆ ಹೋಗಿ ತಲುಪತ್ತೆ ಅಂತೇಳಿ ನಾವು ಹೇಳ್ತೇವೆ. ಇನ್ನೊಂದು ಪ್ರಶ್ನೆ, ತುಂಬ ಆಸಕ್ತಿಯುತವಾದಂಥ ಪ್ರಶ್ನೆ ಇದೆ. ಯಾವಾಗಲೂ ಸಂಕೇತಗಳು ಆಕ್ಸಾನ್ ತುದಿಯ ಒಂದು ನರಕೋಶದಿಂದ, ಇಲ್ಲಿ ನೋಡ್ಬೋದು ಇದು ಆಕ್ಸಾನ್ ತುದಿಯ ಒಂದು ನರಕೋಶದಿಂದ ಇನ್ನೊಂದು ನರಕೋಶದ, ಇಲ್ಲಿ ಎರಡು ನರಕೋಶಗಳದಾವು, ಇನ್ನೊಂದು ನರಕೋಶದ ಡೆಂಡ್ರೈಡ್ ತುದಿಗೆ ಸಾಗಲು ಕಾರಣವೇನು? ಸಂಕೇತಗಳು ಯಾವಾಗಲೂ ಆಕ್ಸಾನ್ ತುದಿಯ ಒಂದು ನರಕೋಶದಿಂದ ಇನ್ನೊಂದು ನರಕೋಶದ ಡೆಂಡ್ರೈಡ್ ತುದಿಗೆ ಸಾಗಲು ಕಾರಣವೇನು? ಆದರೆ ಹಿಮ್ಮುಖವಾಗಿ ಏಕೆ ಚಲಿಸುವುದಿಲ್ಲ, ಅಂದರೆ ಡೆಂಡ್ರೈಡ್ದಿಂದ ಎಕ್ಸಾನ್ಗೆ ಏಕೆ ಚಲಿಸುವುದಿಲ್ಲ ಅನ್ನುವಂಥ ಒಂದು ಆಸಕ್ತಿಯುತವಾದಂಥ ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನಾವು ನೋಡುವುದಾದರೆ, ಆಕ್ಸಾನ್ ತುದಿಯ ಕೊನೆಯಲ್ಲಿ, ಈ ಆಕ್ಸಾನ್ ಏನಿದೆಯಲ್ಲ, ಈ ಆಕ್ಸಾನ್ ಇದರ ತುದಿಯ ಕೊನೆಯಲ್ಲಿ ಇಲ್ಲೇನಿರುತ್ತೆ ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತೀವಿ. ಅವುಗಳನ್ನು ನ್ಯೂರೋ ಟ್ರಾನ್ಸ್ಮಿಟರ್ ಅಂದರೆ ಕನ್ನಡದಲ್ಲಿ ನರಾವೇಗಗಳು ಅಂತೇಳಿ ಹೇಳ್ತೇವೆ. ನರಾವೇಗಗಳು ಅಂದರೆ ಆಕ್ಸಾನ್ ತುದಿಯ ಕೊನೆಯಲ್ಲಿ ನರಾವೇಗಗಳು ಅಥವಾ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಇರ್ತವೆ. ಆದರೆ ಇವು ಡೆಂಡ್ರೈಡ್ಗಳಲ್ಲಿ ಇರುವುದಿಲ್ಲ. ನ್ಯೂರೋ ಟ್ರಾನ್ಸ್ಮಿಟರ್ ಅಥವಾ ನರಾವೇಗಗಳು ಇರುವುದಿಲ್ಲ. ಹೀಗಾಗಿ ವಿದ್ಯುತ್ ಆವೇಗಗಳನ್ನು ರಾಸಾಯನಿಕ ಆವೇಗಗಳಾಗಿ ಪರಿವರ್ತಿಸುವುದು ಸಾಧ್ಯವಿಲ್ಲ. ಡೆಂಡ್ರೈಡ್ನಲ್ಲಿ ಅಲ್ಲಿ ನರಾವೇಗಗಳು ಇಲ್ಲದೇ ಇರುವುದರಿಂದ ವಿದ್ಯುತ್ ಆವೇಗಗಳನ್ನು ರಾಸಾಯನಿಕ ಆವೇಗಗಳಾಗಿ, ಎಲೆಕ್ಟ್ರಿಕ್ ಇಂಪಲ್ಸ್ ಆರ್ ನಾಟ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಇಂಪಲ್ಸ್, ಅಂದರೆ ರಾಸಾಯನಿಕ ಆವೇಗಗಳಾಗಿ ಪರಿವರ್ತಿಸುವುದು ಸಾಧ್ಯವಿಲ್ಲ ಎಂದು ನಾವು ಹೇಳ್ತೇವೆ. ಹೀಗಾಗಿ ಯಾವಾಗಲೂ ಸಂಕೇತಗಳು ಆಕ್ಸಾನ್ ತುದಿಯ ಒಂದು ನರಕೋಶದಿಂದ ಇನ್ನೊಂದು ನರಕೋಶದ ಡೆಂಡ್ರೈಡ್ ತುದಿಗೆ ಸಾಗುತ್ತವೆಯೇ ಹೊರತು ಹಿಮ್ಮುಖವಾಗಿ ಚಲಿಸುವುದಿಲ್ಲ ಎಂದು ನಾವು ಹೇಳ್ತೇವೆ. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ, ಪ್ರಶ್ನೆ ಹೀಗಿದೆ: ನರವ್ಯೂಹದ ಘಟಕಗಳನ್ನು ಹೇಗೆ ರಕ್ಷಿಸಲಾಗಿದೆ? ಮಿದುಳು ಬಳ್ಳಿಗೆ ಉಂಟಾಗುವ ಆಘಾತವು ಯಾವ ಸಂವೇದಕಗಳ ಚಲನೆಗೆ ಅಡ್ಡಿ ಉಂಟು ಮಾಡುತ್ತದೆ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ನೋಡೋದಾದರೆ ನರವ್ಯೂಹದ ಘಟಕಗಳನ್ನು ಹೇಗೆ ರಕ್ಷಿಸಲಾಗಿದೆ. ನರವ್ಯೂಹದ ಘಟಕಗಳು ಅಂತಂದಾಗ ನಮಗೆ ನೆನಪಿಗೆ ಬರಬೇಕು ಯಾವುದು ಅಂತಂದರೆ, ನರವ್ಯೂಹದ ಘಟಕಗಳು ಮಿದುಳು ಮತ್ತು ಮಿದುಳು ಬಳ್ಳಿ. ಇವೇ ನರವ್ಯೂಹದ ಘಟಕ ಅಂತ ಹೇಳ್ತೀವಿ. ನಮ್ಗೆ ಗೊತ್ತಿದೆ, ಮಿದುಳನ್ನು ತಲೆಬುರುಡಿಯಿಂದ ರಕ್ಷಿಸಲಾಗಿದೆ, ಮಿದುಳು ಬಳ್ಳಿಯನ್ನು ಕಶೇರುಕ ಸ್ತಂಭದಿಂದ ರಕ್ಷಿಸಲಾಗಿದೆ ಅಂತೇಳಿ ನಾವು ಹೇಳ್ತೇವೆ. ಮಿದುಳು ಬಳ್ಳಿಗೆ ಉಂಟಾಗುವ ಆಘಾತವು ಯಾವ ಸಂವೇದಕಗಳ ಚಲನೆಗೆ ಅಡ್ಡಿ ಉಂಟಾಗುತ್ತದೆ ಎಂದು ಕೇಳಿದಾಗ, ಮಿದುಳು ಬಳ್ಳಿಗೆ ಏನಾದರೂ ಆಘಾತ ಉಂಟಾದರೆ ನಮಗೆ ಗೊತ್ತಿದೆ ಪರಾವರ್ತಿತ ಕ್ರಿಯೆಗಳನ್ನು ನಿಯಂತ್ರಿಸುವುದು ಮಿದುಳು ಬಳ್ಳಿಯೇ ಆಗಿರುವುದರಿಂದ ಮಿದುಳು ಬಳ್ಳಿಯ ಆಘಾತವು ಪರಾವರ್ತಿತ ಕ್ರಿಯೆಗಳ ಸಂವೇದಕಗಳ ಚಲನೆಗೆ ಅಡ್ಡಿ ಉಂಟು ಮಾಡುತ್ತದೆ ಎಂದು ನಾವು ಹೇಳುತ್ತೇವೆ. ಇನ್ನು ಹಲವಾರು ಅನ್ವಯಿಕ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.